ಹಾಯ್, ಆ್ಯಕ್ಚುಲಿ ನೀವೇನಾದರೂ ಆಪ್ರೇಷನ್ ಮಾಡಿದೆ, ಹೊಲಿಗೆ ಹಾಕಿದೆ, ನೋವೇ ಮಾಡ್ಕೊಳ್ದೆ ನಿಮ್ಮ ಕಿವಿ ಹೋಲ್ ಏನಾದರೂ ಕವರ್ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋವಂಥದ್ದು ಫುಲ್ ಜಾಸ್ತಿಯಾಗಿ ಕಟ್ ಹಾಕ್ಬಿಟ್ಟಿದ್ದಂಥ ಇಯರ್ ಲೋಬು. ಸೊ ಇವ್ರು ಫಸ್ಟ್ ಬೆಳಗ್ಗೆನೇ ಫೋನ್ ಮಾಡಿ, ಮೇಡಮ್ ಇವತ್ತು ಫ್ರೀ ಇದ್ದೀರಾ ಬರ್ಬೋದಾ ಅಂತ ಕೇಳಿದ್ದಕ್ಕೆ ಬನ್ನಿ ಅಂತ ಹೇಳಿದೆ. ಸೊ ಬಂದಿದ ತಕ್ಷಣ ಫಸ್ಟ್ ಇಯರ್ ಏನಿದೆ ಅದನ್ನೆಲ್ಲ ಫಸ್ಟ್ ಟೆಸ್ಟ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಔಟ್ ಮಾಡಿಕೊಂಡು ಅವರ ಕಿವಿ ಗಲೀಜನ್ನೆಲ್ಲ ತೆಗೆದು ಫ್ರೆಶ್ ಮಾಡಿ ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡಿದ್ದು. ವರ್ಕ್ ಮಾಡಾದಮೇಲೆ ಬ್ಯಾಂಡೇಜ್ ಹಾಕಿ ಕೊಟ್ಟಿದ್ದಂಥದ್ದು. ಇದು ಕಂಪ್ಲೀಟ್ ಓವರಾಲ್ ಮುಗಿಯೋದಕ್ಕೆ ನಿಮಗೆ 15ರಿಂದ 20 ದಿನದವರೆಗೂ ತೊಗೊಳುತ್ತೆ. ಸೊ ಆ 20 ದಿನದೊಳಗಡೆ 15 ದಿನ ನೀವು ಬ್ಯಾಂಡೇಜ್ ಹಾಕ್ಕೊಂಡೇ ಇರಬೇಕು. ಬ್ಯಾಂಡೇಜ್ ರಿಮೂವ್ ಮಾಡಿದ್ಮೇಲೆ ನಿಮಗೆ 15 ದಿನ 20 ದಿನದೊಳಗಡೆ ಮತ್ತೆ ಫುಲ್ ಕಿವಿ ಕಂಪ್ಲೀಟ್ ಕವರಪ್ ಆಗಿಬಿಡುತ್ತೆ. ಎಲ್ಲರೂ ಅಂದ್ಕೊಳ್ತೀರಾ ಹೋಲ್ ಇರುತ್ತೆ ಅದಕ್ಕೆ ನಾವು ಹಾಕ್ಕೋಬೋದು ಅಂತ. ಇಲ್ಲ, ಇದು ಪೂರ್ತಿಯಾಗಿ ಹೊಸ ಚರ್ಮ ಬೆಳೆದು ಮುಚ್ಕೊಳ್ಳೋ ಅಂಥದ್ದು. ಸೊ ಯಾವುದೇ ಆಪ್ರೇಷನ್ ಇಲ್ಲದೆ, ನೋವಿಲ್ಲದೆ, ಹೊಲಿಗೆನೇ ಹಾಕದೆ ಕಿವಿನ ಇಯರ್ ಲೋಬ್ ರಿಪೇರ್ನ ಕ್ಲೀನಾಗಿ ಕಂಪ್ಲೀಟ್ ಮುಚ್ಚಿ ಮತ್ತೆ ಚುಚ್ಚಿ ಕೊಡೋ ಅಂಥ ಪ್ರೊಸೀಜರ್ಸ್ ಇರುತ್ತೆ. ಸೊ ಯಾರಿಗಾದರೂ ಇದೇ ರೀತಿ ಕಟ್ ಆಗಿರೋರು ಇದ್ದರೆ ಅವರಿಗೆಲ್ಲ ನಿಮ್ಮ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಯೂಸ್ಫುಲ್ ಆಗೋವಂಥದ್ದು. ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಎಷ್ಟೋ ಜನ ಇಯರ್ ಲೋಬ್ ರಿಪೇರ್ನ ಮಾಡಿಸೇ ಇರಲ್ಲ, ಹಾಗೆ ಇರ್ತಾರೆ. ಸೊ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗೋವಂಥದ್ದು ಇದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಇದೇ ರೀತಿ ಇಯರ್ ಲೋಬ್ ಏನಾದರೂ ಕಟ್ ಆಗಿಬಿಟ್ಟಿದ್ರೂ ಕೂಡ ಒಲೆ ಹಾಕ್ಕೊಳಕ್ಕಾಗ್ತಿಲ್ಲ ಅನ್ನೋದಾದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇಯರ್ ಲೋಬ್ ಫುಲ್ಲು ತುಂಬ ದೊಡ್ಡದಾಗಿದೆ ಅಂತ ಹೋಲು. ಫುಲ್ ಕಂಪ್ಲೀಟ್ ಅದು ಹೋಲ್ ಎಲ್ಲಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಬ್ಲ್ಯಾಕ್ ಮಾರ್ಕ್ ಬಿಟ್ಟರೆ. ಸೊ ನಿಮಗೂ ಏನಾದರೂ ಇಯರ್ ಲೋಬ್ ಕಟ್ ಆಗಿದ್ದು ಪೂರ್ತಿಯಾಗಿ ಕವರ್ ಮಾಡಿಸ್ಕೋಬೇಕು ಅನ್ನೋದಾದರೆ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.